2004ರ ವಿಧಾನಸಭಾ ಚುನಾವಣೆಯ ಬಳಿಕ ಕರ್ನಾಟಕದ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನ ಜನರಿಗೆ ಇನ್ನಷ್ಟು ಸಮೀಪಕ್ಕೆ ತರುವ ಸಂಕಲ್ಪದೊಂದಿಗೆ ಕಾರ್ಯನಿರ್ವಹಿಸಿದ್ರು. ನೇಮಕಾತಿ ಸುಧಾರಣೆಯಿಂದ ವೈದ್ಯಕೀಯ ಶಿಕ್ಷಣದ ವಿಸ್ತರಣೆಯವರೆಗೆ, ಗ್ರಾಮೀಣ ಆರೋಗ್ಯ ಮೂಲಸೌಕರ್ಯದಿಂದ ಹೊಸ ಸಂಸ್ಥೆಗಳ ನಿರ್ಮಾಣದವರೆಗೆ ಅವರ ಅವಧಿ ಆರೋಗ್ಯ ಕ್ಷೇತ್ರದಲ್ಲಿ ಹಲವು ಮಹತ್ವದ ಹೆಜ್ಜೆಗಳಿಗೆ ಸಾಕ್ಷಿಯಾಯಿತು. ನೇಮಕಾತಿ ಸಮಸ್ಯೆಗೆ ಪರಿಹಾರ. ಸುಮಾರು 600ಕ್ಕೂ ಹೆಚ್ಚು ಆರೋಗ್ಯ ಸಿಬ್ಬಂದಿಗಳ ನೇಮಕಾತಿ ಪ್ರಕ್ರಿಯೆ ವಿಳಂಬಗೊಂಡಿದ್ದ ಸಂದರ್ಭದಲ್ಲಿ ನೂರಾರು ಅಭ್ಯರ್ಥಿಗಳು ಅನಿಶ್ಚಿತತೆ ಮತ್ತು ವಯೋಮಿತಿಯ ಆತಂಕವನ್ನ ಎದುರಿಸುತ್ತಾ ಇದ್ರು. ಈ ಸಮಸ್ಯೆಯ ಗಂಭೀರತೆಯನ್ನ ಮನಗಂಡ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ನೇಮಕಾತಿ ಪ್ರಕ್ರಿಯೆ ವೇಗವಾಗಿ ಮುಂದುವರಿಯಲು ಮಧ್ಯಪ್ರವೇಶ ಮಾಡಿದ್ರು. ಅದರ ಫಲವಾಗಿ ನೂರಾರು ಅರ್ಹ ಆರೋಗ್ಯ ವೃತ್ತಿಪರರಿಗೆ ಉದ್ಯೋಗದ ಭದ್ರತೆ ದೊರೆಯಿತು. ರಾಜ್ಯದ ಆರೋಗ್ಯ ವ್ಯವಸ್ಥೆಗೆ ಹೊಸ ಶಕ್ತಿ ಸೇರ್ಪಡೆಯಾಯಿತು. ಕರ್ನಾಟಕದ 6ನೇ ಸರ್ಕಾರಿ ಕಾಲೇಜು. ಶ್ರೀ ಎನ್ ಚಲುವರಾಯಸ್ವಾಮಿ ಅವರ ಅವಧಿಯ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದಾಗಿ ಮಂಡ್ಯದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಯಾಯಿತು. ಮೂಲತಃ ಮಂಡ್ಯ ಜಿಲ್ಲೆಗೆ ಮಂಜೂರಾಗಿದ್ದ ಈ ಯೋಜನೆ ರಾಜಕೀಯ ಕಾರಣಗಳಿಂದ ಬೇರೆಡೆಗೆ ವರ್ಗಾಯಿಸಲ್ಪಟ್ಟಿತ್ತು. ಆದರೆ ಎನ್ ಚಲುವರಾಯಸ್ವಾಮಿ ಅವರ ದೂರದೃಷ್ಟಿಯ ನಾಯಕತ್ವ ಹಾಗೂ ನಿರಂತರ ಕಾರ್ಯಪ್ರವೃತ್ತಿಯ ಫಲವಾಗಿ ಮತ್ತೆ ಮಂಡ್ಯದಲ್ಲಿಯೇ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ದಾರಿ ನಿರ್ಮಾಣವಾಯಿತು. ಭೂಮಿ ಲಭ್ಯತೆಯ ಸಮಸ್ಯೆಯಿಂದ ಯೋಜನೆ ಸಂಕಷ್ಟಕ್ಕೆ ಸಿಲುಕಿದ್ದಾಗ ಆಡಳಿತಾತ್ಮಕ ಪುನರ್ರಚನೆಯ ಮೂಲಕ ಸಂಸ್ಥೆ ಸ್ಥಾಪನೆಗೆ ದಾರಿ ಮಾಡಿಕೊಡಲಾಯಿತು. ಕೇವಲ ಕಟ್ಟಡ ನಿರ್ಮಾಣವಲ್ಲ, ಮಿಮ್ಸ್ ಸಂಸ್ಥೆ ಇಂದು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ನೇಮಕಕ್ಕೂ ಕ್ರಮ ಕೈಗೊಳ್ಳಲಾಯಿತು. ಮಿಮ್ಸ್ ಸಂಸ್ಥೆ ಇಂದು ಕೇವಲ ವೈದ್ಯಕೀಯ ಕಾಲೇಜ್ ಅಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೆ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯ ಶಾಶ್ವತ ಕೇಂದ್ರವಾಗಿ ಬೆಳೆದಿದೆ. ಗ್ರಾಮೀಣ ಆರೋಗ್ಯ ವಿಸ್ತರಣೆ. ಅವರ ಆರೋಗ್ಯ ವಿಸ್ತರಣೆ ನಗರಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಕೇವಲ 20 ತಿಂಗಳ ಅವಧಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 15 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ 8 ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಮಂಜೂರಾತಿ ದೊರೆಯಿತು. ಇದರಿಂದ ಗ್ರಾಮೀಣ ಪ್ರದೇಶಗಳ ಸಾವಿರಾರು ಕುಟುಂಬಗಳಿಗೆ ಆರೋಗ್ಯ ಸೇವೆ ಇನ್ನಷ್ಟು ಸುಲಭವಾಗಿ ಲಭ್ಯವಾಯಿತು. ತಾಲೂಕು ಆಸ್ಪತ್ರೆಗಳ ಮೇಲ್ದರ್ಜೆ. ನಾಗಮಂಗಲದ ಸಮುದಾಯ ಆರೋಗ್ಯ ಕೇಂದ್ರವನ್ನ 100 ಹಾಸಿಗೆಗಳ ತಾಲೂಕು ಆಸ್ಪತ್ರೆಗೆ ಮೇಲ್ದರ್ಜೆಗೇರಿಸಲಾಯಿತು. ಇದರ ಜೊತೆಗೆ ಕೆಆರ್ಪೇಟೆಯಲ್ಲಿ ಆಧುನಿಕ ತಾಲೂಕು ಆಸ್ಪತ್ರೆ ಸ್ಥಾಪನೆಯಾಗಿ ಸಾವಿರಾರು ಕುಟುಂಬಗಳಿಗೆ ಉತ್ತಮ ಆರೋಗ್ಯ ಸೇವೆ ದೊರೆಯುವಂತಾಯಿತು. ನೇಮಕಾತಿ ಸುಧಾರಣೆಯಿಂದ ಸಂಸ್ಥೆಗಳ ನಿರ್ಮಾಣದವರೆಗೆ ಕರ್ನಾಟಕದ ಆರೋಗ್ಯ ವ್ಯವಸ್ಥೆಯನ್ನ ಬಲಪಡಿಸುವುದರಿಂದ ಹಿಡಿದು ಮಂಡ್ಯದಲ್ಲಿ ಮಹತ್ವದ ಆರೋಗ್ಯ ಮೂಲಸೌಕರ್ಯ ನಿರ್ಮಾಣದವರೆಗೆ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಆರೋಗ್ಯ ಸಚಿವರಾಗಿದ್ದ ಅವಧಿ ಇಂದಿನ ಮತ್ತು ಮುಂದಿನ ಪೀಳಿಗೆಗೆ ಹೆಚ್ಚು ಬಲಿಷ್ಠ, ಸುಲಭವಾಗಿ ಲಭ್ಯವಾಗುವ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನ ನಿರ್ಮಿಸುವತ್ತ ಕೇಂದ್ರೀಕೃತವಾಗಿತ್ತು. ಜನರ ಆರೋಗ್ಯಕ್ಕಾಗಿ ಅಭಿವೃದ್ಧಿ ಹೆಜ್ಜೆಗಳು.